ನಮಸ್ಕಾರ. ನನ್ನ ಹೆಸರು ಶಂಕರ್ ಅಂತ, ರಾಮನಗರ ಬ್ರಾಂಚಿಂದ 25 ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸುಮಾರು ಕಡೆ ಒಂದು ಈ ಆದಿವಾಸಿಗಳು ವಾಸ ಮಾಡ್ತಿರುವಂತ ಸ್ಥಳದಲ್ಲಿ ನಾವು ಸುಮಾರು ಕಡೆ ಇದನ್ನ ಗುರುತಿಸಿ ಅವ್ರನ್ನ ಗುರುತಿಸ್ತೆಯಲ್ಲಿ ಸಿಗುವಂತ ಒಂದು CSR ಫಂಡ್ ಇರ್ಬೋದು, ಕೆಲವು ಕಂಪನಿಗಳು ಇರ್ಬೋದು, ಅವ್ರನ್ನ ಅಪ್ರೋಚ್ ಮಾಡಿ ನಾವು ಅಂತ ಆದಿವಾಸಿಗಳಿಗೆ ಸೋಲಾರ್ನ ಅಳವಡಿಸುವಂತ ಕೆಲಸ ಮಾಡ್ತಾ ಇದೀವಿ. ಇದು ಇವತ್ತು ಮಾತಾಡ್ತಾ ಇರೋದು ಬಂದು ನಾವು ರಾಮನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮಾಗಡಿ ತಾಲೂಕಲ್ಲಿ ಗೇರಳಿ ಅಂತ ಒಂದು ಹಳ್ಳಿಯಿಂದ ಒಂದು ಸುಮಾರು ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡು ಪ್ರದೇಶ. ಆ ಲ್ಯಾಂಡ್ ಅಲ್ಲಿ ಸುಮಾರು ಒಂದು 9 ಫ್ಯಾಮಿಲಿಗಳು, 8 ರಿಂದ 9 ಫ್ಯಾಮಿಲಿಗಳು ಇಲ್ಲಿ ವಾಸ ಮಾಡ್ತಿದ್ವಿ. ನಾವು 5 ಫ್ಯಾಮಿಲಿಗಳಿಗೆ ಆಲ್ರೆಡಿ ನಾವು ಸೋಲಾರ್ನ ಅಳವಡಿಸ್ಕೊಟ್ಟಿದ್ದೀವಿ. ಸೊ ಇಲ್ಲಿ ವಾಸ ಮಾಡುವಂತ ಈ ಜನಗಳೆಲ್ಲ ಏನಂದ್ರೆ ಹಳ್ಳಿಯಲ್ಲಿ ಇರುವಂತ ಜಮೀನು ಇರುವಂತ ಜಮೀನು ಇರುವಂತ ಮನೆಯಲ್ಲಿ ಹೋಗಿ ಅಲ್ಲಿ ಅವರ ಒಂದು ಕೆಲಸವನ್ನ ಮಾಡಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದಿಷ್ಟು ಆದಾಯನ ಗಳಿಸ್ತಾ ಇದ್ದಾರೆ. ಆ ಆದಾಯದಲ್ಲಿ ಅವರ ಇಡೀ ಫ್ಯಾಮಿಲಿ ಒಂದು ಸಂಪಾದನೆಯಲ್ಲಿ ಇಡೀ ಫ್ಯಾಮಿಲಿ ನಿಂತ್ಕೊಂಡು ಸಂಸಾರನ ಈ ಗುಡಿಸಲುಗಳಲ್ಲಿ ಸಾಗಿಸ್ತಾ ಇದೆ. ತುಂಬಾ ಕಡು ಬಡವರು, ಜೊತೆಗೆ ಆದಾಯ ಕಡಿಮೆ ಇರುವಂತವ್ರು ಈ ಕಾಡು ಪ್ರದೇಶದಲ್ಲಿ ಈ ತರ ಶೆಡ್ ಹಾಕೊಂಡು ವಾಸ ಮಾಡ್ತಿದ್ದಾರೆ. ಇಲ್ಲಿ ಅನಿಮಲ್ಸ್ಗಳು ಅಂದ್ರೆ ಕಾಡು ಪ್ರಾಣಿಗಳು ತುಂಬಾ ಇವ್ರಿಗೆ ತೊಂದರೆಗಳನ್ನ ಕೊಡ್ತಿದೆ. ಇವ್ರಿಗೆ ಲೈಟ್ ಇಲ್ಲದೆ ಇದ್ದಾಗ ಮೇಣದ ಬತ್ತಿ ಹಚ್ಕೊಂಡು ಇವರು ಜೀವನ ಮಾಡ್ತಾ ಇದ್ರು. ಇವ್ರ ಮಕ್ಕಳುಗಳೆಲ್ಲ ತುಂಬಾ ಶಾಲೆಗೆ ಹೋಗೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರುವಂತ ತುಂಬಾ ಇಂಟೀರಿಯರ್ ಜಾಗದಲ್ಲಿ ಇರುವಂತವ್ರು. ಸೊ ಅದನ್ನ ನಾವು ನಮ್ಮ ಸಂಸ್ಥೆಯಿಂದ ಇಂಥ ಜನಗಳನ್ನ, ಆದಿವಾಸಿಗಳನ್ನ ಹುಡುಕಿ ಇಂಥ ಜಾಗಕ್ಕೆ ನಾವು ಬರೋದಕ್ಕೆ ತುಂಬಾ ಕಷ್ಟ, ಅಂತ ಜಾಗನ ಹುಡುಕಿ ನಾವು ಇವ್ರು ವಾಸ ಮಾಡುವಂತ ಜಾಗ ಹುಡುಕಿ ಅವ್ರಿಗೆ ಈ ಸೋಲಾರ್ನ ಅಳವಡಿಸ್ಕೊಟ್ಟಿದೀವಿ. ಗೇರಳಿ ಜಿಲ್ಲೆ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ಸೋಲಾರ್ ಆಗ್ತಾವಿಂದ ಅನುಕೂಲ ಆಯ್ತು. ಹಾಕ್ಲಿಲ್ಲ ಅಂದ್ರೆ ಬರೀ ತೊಂದರೆ ಆಗೋದು. 10 ರೂಪಾಯಿ ಮ್ಯಾಂಡ್ ಬತ್ತಿ ತಗೊಬಂದು ಲೈಟ್ ಆಗೋ ಬೆಳ್ಕೊತಿದ್ದು, ಅದು ಸಾಲ್ತಿದ್ದಕ್ಕೆಲ್ಲ ಬೆಳಕು. ಓದೋ ಮಕ್ಕಳಿಗೆ ತೊಂದರೆ ಆಗೋದು. ಸ್ವಲ್ಪ ಇವಾಗ ಒಂಚೂರು ಅನುಕೂಲ ಆಯಿತು. ಇವಾಗ ಗುಡ್ಡೆ ಬೆಟ್ಟದ ಗುಡ್ಸ್ಲಾಕೊಂಡಿದ್ದೀವಿ. ಹೆಂಗೋ ಲೈಟ್ ಹಾಕ್ತಾವಿಂದ ನಮ್ಗೆ ಅನುಕೂಲ ಆಯಿತು ಸರ್. ಇಲ್ಲೇ ವಾಸ ಮಾಡ್ತಾ ಇದ್ದೀವಿ ಸರ್. ಮಕ್ಕಳು 2 ದೊಡ್ಡವರು 4 ಜನ ಇದ್ದೀವಿ. ಇನ್ನು ಇದೇ ತರ ಬೇರೆ ಬೇರೆ ತಾಲೂಕಲ್ಲಿ ಈಗ ನಾವು ಮಾಗಡಿ ಒಂದನ್ನ ಗುರುತಿಸಿ ಒಂದಿಷ್ಟು ಸಿಸ್ಟಮ್ನ ಅಳವಡಿಸಿದ್ದೀವಿ. ಇದೇ ತರ ಇನ್ನೂ ಸುಮಾರು ತಾಲೂಕುಗಳಲ್ಲಿ ಈ ಥರ ಆದಿವಾಸಿಗಳು ವಾಸ ಮಾಡ್ತಿದ್ದಾರೆ. ಅಂಥವ್ರಿಗೆ ಒಂದು ಸೋಲಾರ್ ಸಿಸ್ಟಮ್ನ ನೀಡಿ ಅವರಿಗೆ ಒಂದು ಪ್ರೋತ್ಸಾಹ, ಅವರ ಒಂದು ಜೀವನ ಇದನ್ನ ಶೈಲಿಯನ್ನು ವೃದ್ಧಿಸ್ಕೊಳ್ಳೋಂಗೆ ಇನ್ನೂ ಕೆಲವು ಕಂಪ್ನಿಗಳು ಮುಂದೆ ಬಂದು ಧನ ಸಹಾಯ ಮಾಡಿ ಅವರಿಗೆ ಸೋಲಾರ್ನ ಅಳವಡಿಸ್ಕೊಡ್ಬೇಕು.